ಮಾನ್ಯ ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ PUC ಪಂಟರ್ಸ್ 2024 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಈಗಾಗಲೇ ನಿನ್ನೆ ಬಂದಂತಹ PUC ಫಲಿತಾಂಶ ಇವತ್ತು ರಾಜ್ಯದಾದ್ಯಂತ ಒಂದು ಸಂಭ್ರಮದ ಅಲೆಯಲ್ಲಿ ತೇಲೋ ಹಾಗೆ ವಿದ್ಯಾರ್ಥಿಗಳನ್ನು ಮತ್ತು ಅವರ ಕುಟುಂಬದವರನ್ನು ಮಾಡ್ತಾ ಇದೆ. ಹೌದು, ನಮ್ಮ ಶ್ರಮಕ್ಕೆ ತಕ್ಕನಾದಂತಹ ಫಲ ಸಿಕ್ಕಿದೆ, ಆದರೆ ಇನ್ನೊಂದಷ್ಟು ನಾವು ಪ್ರಯತ್ನ ಪಡಬೇಕಾಗಿತ್ತು ಅನ್ನುವಂಥದ್ದು ಮನಸ್ಥಿತಿ ಕೂಡ ಕೆಲ ವಿದ್ಯಾರ್ಥಿಗಳಲ್ಲಿದೆ. ಅದರ ಕುಟುಂಬದವರಿಗೆ ನನ್ನ ಮಕ್ಕಳು ನಮ್ಮ ಗೌರವ ಉಳಿಸಿದ್ದಾರೆ, ಜೊತೆಗೆ ನಮ್ಮ ಶ್ರಮಕ್ಕೆ ತಕ್ಕನಾದಂತಹ ಫಲಿತಾಂಶವನ್ನು ತಂದಿದ್ದಾರೆ ಅನ್ನುವಂತಹ ಸಮಾಧಾನ ಮನೆಯವರುಗಳಿಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ತುಮಕೂರಿನ ಮತ್ತೊಂದು ಪ್ರಖ್ಯಾತ PU ಕಾಲೇಜು ಶ್ರೀ ಗುರುಕುಲ್ PU ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ನಾವು ಮಾತನಾಡೋಣ. ಕಾಲೇಜಿನಲ್ಲಿ ಪಾಠ ಪ್ರವಚನಗಳು ಹೇಗೆ ನಡೀತಾ ಇತ್ತು ಮತ್ತು ತಾವು ಹೇಗೆ ಪ್ರಿಪೇರ್ ಆದರು, ಈ ಫಲಿತಾಂಶ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ಮತ್ತು ಅವರ ಆಂಬಿಷನ್ಸು, ಅವರ ಗುರಿ ಏನಿದೆ, ಇದೆಲ್ಲವನ್ನು ಕೂಡ ನಾವು ಮಾತನಾಡೋಣ. ಇದು ಇವತ್ತಿನ ವಿಶೇಷ PU ಪಂಟರ್ಸ್ 2024. ಎಸ್, ಇವತ್ತು ನಮ್ಮ ಕರ್ನಾಟಕ ಟಿವಿ ಸ್ಟುಡಿಯೋದಲ್ಲಿ ಶ್ರೀ ಗುರುಕುಲ್ PU ಕಾಲೇಜಿನ 4 ಕಣ್ಮಣಿಗಳಿದ್ದಾರೆ. ಮಾತನಾಡಿಸೋಣ ಅವ್ರನ್ನ. ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಸೂರ್ಯ ಇದ್ದಾರೆ. ಸೂರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಎಸ್, ಹಾಗೆಯೇ ಶರಣ್ಯ ಇದ್ದಾರೆ. ಶರಣ್ಯ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾನ್ಯ ಮತ್ತು ಪ್ರಜ್ಞಾ, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್, ಹಾಗೆಯೇ ನಮ್ಮ ಕರ್ನಾಟಕ ಟಿವಿ ಕಡೆಯಿಂದ ನಿಮ್ಮ 4 ಜನರಿಗೆ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಮತ್ತು ನಿಮ್ಮೆಲ್ಲ ಕಾಲೇಜಿನಲ್ಲಿ ಫಲಿತಾಂಶ ತಂದು ಕೊಟ್ಟಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಎಸ್, ನಾನು ಮೊದಲನೇದಾಗಿ ಸೂರ್ಯನ ಮಾತಾಡಿಸ್ತೀನಿ. ಸೂರ್ಯ ಪ್ರಜ್ವಲಿಸ್ತಾ ಇರುವಂಥ ಸೂರ್ಯ. ಸೊ ಸಿಕ್ಕಾಪಟ್ಟೆ ಬಿಸಿಲು ಹೊರಗಡೆ ಅಲ್ಲ. ಸೊ ಏನನ್ನಿಸ್ತು ಈ ಫಲಿತಾಂಶ? ಆಸ್ ಯು ಎಕ್ಸ್ಪೆಕ್ಟೆಡ್ 590+ ಎಕ್ಸ್ಪೆಕ್ಟ್ ಮಾಡಿದ್ದೆ. 588 ಬಂದಿದೆ. ಖುಷಿಯಾಗಿದೆ. ಏನನ್ನಿಸ್ತು ಫಸ್ಟ್ ಟೈಮ್ ಈ ರಿಸಲ್ಟ್ ನೋಡಿದಾಗ? ಯಾರಿಗೆ ಹೇಳ್ಬೇಕಂತ ಅನಿಸ್ತು? ಹೇಳಿದ್ರ ಪೇರೆಂಟ್ಸಿಗೆ ಹೇಳಿದೆ. ಏನಂದ್ರು ಅವರು? ತುಂಬ ಖುಷಿ ಆಗ್ತಿದೆ ಅಂದರು, ತುಂಬ ಹೆಮ್ಮೆ ಆಗ್ತಿದೆ ಅಂತ ಹೇಳಿದ್ರು. ರಿಸಲ್ಟ್ ಬರುತ್ತೆ ಅಂತ ಎಕ್ಸೈಟ್ ಆಗಿದ್ರು, ತುಂಬ ಖುಷಿಪಟ್ಟರು. ಓಕೆ, ಶರಣ್ಯ, ನಿಮ್ಮ ಮನೇಲಿ ಏನು ಹೇಳಿದ್ರು? ನಿಮಗೆ ಫಸ್ಟ್ ನೋಡಿದ ತಕ್ಷಣ ಏನು ಅನ್ನಿಸ್ತು? 590+ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 582 ಬಂತು, 97%. ಖುಷಿ ಆಯಿತು. ನನ್ನ ಎಫರ್ಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಬಟ್ ಸ್ಟಿಲ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಂದ್ಕೊಂಡಿದ್ದೆ. ಫಸ್ಟ್ ನೋಡಿದ್ದೆ ಅಕ್ಕ, ಸೊ ಎಲ್ರಿಗೂ ಗೊತ್ತಾಯಿತು. ನನಗಿಂತ ಆ್ಯಕ್ಚುಲಿ ಪೇರೆಂಟ್ಸ್ ಸಖತ್ ಎಕ್ಸೈಟ್ ಆಗಿದ್ರು. ಸೊ ಖುಷಿ ಪಟ್ಟರು. ಆ್ಯಕ್ಚುಲಿ ದೇ ಆರ್ ಪ್ರೌಡ್ ಆಫ್ ಮಿ. ಓಕೆ, ಸೊ ಮಾನ್ಯ, ನಿಮಗೆ ಹೇಗೆ ಅನ್ನಿಸ್ತು ರಿಸಲ್ಟ್ ನೋಡಿದ ತಕ್ಷಣ? ಖುಷಿ ಆಯಿತು. ಪೇರೆಂಟ್ಸ್ ಎಲ್ಲರೂ ಕೂಡ ಖುಷಿನೇ ಪಟ್ಟರು. ಎಕ್ಸ್ಪೆಕ್ಟ್ ಮಾಡಿದ್ದೆ 590 ಎಬೋ ಬರುತ್ತೆ ಅಂತ, ಹಾಗೆ ಬಂತು. ಖುಷಿ ಆಯಿತು ಎಲ್ಲ. ಓಕೆ, ಪ್ರಜ್ಞಾ? 97.5% ಬಂದಿದೆ. ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಬರಲಿಲ್ಲ. ಬಟ್ ಇಟ್ಸ್ ಓಕೆ. ಓಕೆ, ಇಟ್ಸ್ ಓಕೆ, ರೈಟ್. ಓಕೆ, ಎಲ್ರಿಗೂ ಓಕೆ ಆಗಿದೆ ಫಲಿತಾಂಶ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಇನ್ನು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಸೊ ಫೈನ್, ಒಳ್ಳೆಯ ರಿಸಲ್ಟನ್ನು ತೆಗೆದುಕೊಂಡಿದ್ದೀವಿ. ಸೊ ಮನೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಸೊ ಅದಕ್ಕಿಂತನೂ ಕೂಡ ಮೀರಿದಂತಹ ಒಂದು ಫಲಿತಾಂಶ ರಿಸಲ್ಟ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು. ಎಸ್ ಸೂರ್ಯ, ಹಾಗಿದ್ರೆ ಕಾಲೇಜು, ಯಾಕೆಂದರೆ ಕಾಲೇಜನ್ನು ಮರೆಯೋ ಹಾಗೆ ಇಲ್ಲ. ಸೊ ಈ ಫಲಿತಾಂಶ ಬರೋದಕ್ಕೆ ಪ್ರಮುಖವಾದಂತಹ ವೇದಿಕೆ, ಸೊ ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್. ಸೊ ನಿಮ್ಮ ಕಾಲೇಜು ಅನ್ನುವಂಥ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಏನು ಹೇಳ್ತಾರೆ ಈ ರಿಸಲ್ಟ್ಗೆ? ನಮ್ಮ ಕಾಲೇಜ್ ಬಂದ್ಬಿಟ್ಟು ನಮಗೆ ಒಂದು ಸೆಕೆಂಡ್ ಹೋಮ್ ಇದ್ದಂಗೆ. ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ತಾಯಿದ್ರು ಓದೋದಕ್ಕೆ. ನಮ್ಮ ಕಾಲೇಜಲ್ಲಿ ಬಂದ್ಬಿಟ್ಟು ಮಿನಿಮಮ್ ಸ್ಟ್ರೆಂತ್ ಇತ್ತು. ಸೊ ಇಂಡಿವಿಜುವಲ್ ಕೇರ್ ಜಾಸ್ತಿ ಕೊಡ್ತಾಯಿದ್ರು. ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ದ ಪಾಸ್ಟ್ 2 years ಇನ್ಕ್ಲೂಡಿಂಗ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು, ಸೊ ಎಲ್ಲಾದರೂ ನಾನು ಮೊದಲನೇ ವರ್ಷದಲ್ಲಿ ಸ್ವಲ್ಪ ಕಡಿಮೆ ತೆಗೆದುಕೊಂಡಿದ್ದೀನೋ ಅಥವಾ ಸ್ವಲ್ಪ ಅದ್ರ ಬಗ್ಗೆ, ಆ ಸಬ್ಜೆಕ್ಟ್ ಬಗ್ಗೆ ನನಗೆ ಸ್ವಲ್ಪ ಡೆಪ್ತ್ ಕಾನ್ಸಂಟ್ರೇಷನ್ ಫೀಲ್ ಮಾಡೋಕ್ಕಾಗ್ತಾ ಇಲ್ಲ, ಆ ಥರದ್ದು ಏನಾದರೂ ಇತ್ತಾ ಫಸ್ಟ್ ಇಯರ್ನಲ್ಲಿ? ಫಸ್ಟ್ ಇಯರ್ ತುಂಬ ಆ ಥರ ಅನಿಸ್ತಿತ್ತು. PUCನೇ ಬಿಟ್ಬಿಡೋಣ ಅನ್ನಿಸ್ತಿತ್ತು. ಅವಾಗ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು. ನಿಮ್ಮ ಕೈಲಿ ಆಗುತ್ತೆ ಅಂತ ತುಂಬ ಬ್ಯಾಕ್ ಮಾಡೋರು ನಾನು. ಓಕೆ, ಅಂದರೆ ಕಾಲೇಜಿನ ಸಪೋರ್ಟ್ ನಿಮಗೆ ತುಂಬ ಜಾಸ್ತಿ. ಹೆಂಗೆ ಮೇಕೋವರ್ ಹೆಂಗೆ ಮಾಡಿಕೊಂಡ್ರಿ ಸೆಕೆಂಡ್ ಇಯರ್ಗೆ? ಅದನ್ನು ಅಂದರೆ ಡೈಲಿ ಓದು ಅಂತ ತುಂಬ ಹೇಳ್ತಾಯಿದ್ರು ಪೇರೆಂಟ್ಸ್, ಟೀಚರ್ಸು. ಕ್ಲಾಸಲ್ಲಿ ತುಂಬ ಅಟೆಂಟಿವ್ ಆಗಿರೋ ಕ್ಲಾಸ್ ಕೇಳು ಅಂತ ಹೇಳ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಶರಣ್ಯ, ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಯಾರಿಟಿವ್ಲಿ ನೋಡಿದಾಗ? ಸೊ ಬೇಸಿಕಲಿ ಯಾರೇ ಆದರೂ ಅಷ್ಟೇ, ಸ್ಟೂಡೆಂಟ್ಸು SLC ಇಂದ PUCಗೆ ಬಂದಾಗ ತುಂಬ ಟಫ್ ಅನಿಸುತ್ತೆ. ಇಟ್ಸ್ ಚೇಂಜ್ ಇನ್ ಎನ್ವಿರಾನ್ಮೆಂಟ್, ಸ್ಟಡೀಸ್ ಎಲ್ಲ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ PUC ತುಂಬ ಟೈಮ್ ತೊಗೋತೀವಿ PU ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗುವಾಗ. PU ಎನ್ವಿರಾನ್ಮೆಂಟ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಸೆಕೆಂಡ್ PUಗೆ ಆಲ್ರೆಡಿ ಫಸ್ಟ್ PU ಅಡ್ಜಸ್ಟ್ ಆಗಿರೋದ್ರಿಂದ ಸೊ ಈಸಿ ಆಗ್ತಾ ಹೋಗುತ್ತೆ ಸೆಕೆಂಡ್ PU. ಇಫ್ ಎನಿ ಒನ್ ಚೇಂಜ್ ದೇರ್ ಕಾಲೇಜ್, ಇಟ್ ವುಡ್ ಬಿ ಮೋರ್ ಟಫ್ ಫಾರ್ ದೆಮ್.
ಅನ್ನಿಸ್ತಾ ನಿಮ್ಗೆ ಹಾಗೆ ಅನ್ನಿಸ್ತಾ అంటే 10th ಪಾಸ್ ಆಗಿ ಬಂದಾಗ ಫಸ್ಟ್ ಪಿ ಯು ಸೆಟಲ್ ಡೌನ್ ಆಗೋದಕ್ಕೆ ನಿಮ್ಮ ಕಾಲೇಜ್ಗೆ ಇಟ್ ಟೇಕ್ಸ್ ಟೈಮ್ ತಗೊಳ್ತು. ಸೊ ಹೆಂಗೆ ನೀವು ಹೆಂಗೆ ಮೇಕ್ ಓವರ್ ಮಾಡ್ಕೊಂಡ್ರಿ? ಫಸ್ಟ್ಲಿ ಅದೇ ಸ್ಕೂಲಿಂದ ಅದೇ ಕಾಲೇಜ್ ಕಂಟಿನ್ಯೂ ಮಾಡಿದ್ದಕ್ಕೆ ನನಗೊಂದು ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್. ಸೊ ಅದೇ ಎನ್ವಿರಾನ್ಮೆಂಟ್ ಅದೇ ಕ್ಯಾಂಪಸ್ ಆಗಿರೋದ್ರಿಂದ ಅಷ್ಟೊಂದೇನು ಅನ್ಕಂಫರ್ಟಬಲ್ ಆಗಲಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ನ್ಯೂ ಅನಿಸುತ್ತೆ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಎಲ್ಲ. ಸೊ ಟೈಮ್ ಟು ಟೈಮ್ ಓದೋದ್ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತಾ ಬಂದರೆ ಸೊ ಆರಾಮ್ಸೆ ಅಡ್ಜಸ್ಟ್ ಆಗಿ ಸೆಕೆಂಡ್ ಪಿ ಯುಲಿ ಒಳ್ಳೆ. ಯಾವ್ದು ಫೇವರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಎಲ್ಲ ಸಬ್ಜೆಕ್ಟ್ಸು ಇಷ್ಟ, ಎಸ್ಪೆಷಲಿ ಮ್ಯಾಥ್ಸ್. ಓಕೆ, ಎಸ್. ಮಾನ್ಯ, ನಿಮ್ಗೆ ಹೇಗೆ ಅನ್ನಿಸ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಓದಿದ ಫಸ್ಟ್ ಇಯರ್ ಪೂರ್ತಿ? ಹಾಂ. ಓಕೆ, ಏನು ಅನ್ನಿಸ್ತು ಫಸ್ಟ್ ಇಯರ್ಗೆ? ಏನಾದರೂ ಸ್ವಲ್ಪ ಹಿಂದೆ ಇದ್ದೆ ಅಂತ ಏನಾದರೂ ಅನ್ನಿಸ್ತಾ ಇತ್ತಾ? ನಾನು ಫಸ್ಟ್ ಆಫ್ ಆಲ್ ಬೇರೆ ಸ್ಕೂಲಿಂದ ಬಂದಿದ್ದಲ್ವ, ಸ್ವಲ್ಪ ಟೈಮ್ ಹಿಡಿಯಿತು ಅಡ್ಜಸ್ಟ್ ಆಗೋದಕ್ಕೆ, ಹೊಸ ಎನ್ವೈರ್ನಮೆಂಟ್ ಆಗಿರೋದ್ರಿಂದ. ಫ್ರೆಂಡ್ಸು ಮತ್ತು ಟೀಚರ್ಸು ಮ್ಯಾನೇಜ್ಮೆಂಟ್ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಸೈಕಾಲಜಿ ಅಲ್ಲಿಗೆ ನಾವು ಸೆಟಪ್ ಆಗಬೇಕು ಅಂದರೆ ಒಂದು ಸೈಕಾಲಜಿ ಟೈಮ್ ಹಿಡಿಯುತ್ತೆ. ಆಮೇಲೆ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಸೆಕೆಂಡ್ ಇಯರಿಗೆ ಬಂದಾಗ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದರು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಮತ್ತು ಚೆನ್ನಾಗಿ ಎನ್ಕರೇಜ್ ಮಾಡಿದರು ಕೂಡ. ಓಕೆ, ರೈಟ್. ಈಗ ಪ್ರಜ್ಞಾ, ನಿಮಗೆ ಹೇಗೆ ಅನ್ನಿಸ್ತು? ಅಂದರೆ ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಏನು ಓದಿರ್ತೀವೋ ಪಿ ಯು ಸಿ ಅದ್ರ ಸಮ್ಮರಿ ಅಂತಲೇ ಹೇಳ್ಬೋದು. ಏನಕ್ಕೆ ಓದಿದ್ವಿ ಅಂತ ತಿಳಿಸ್ಕೊಡೋದೇ ಪಿ ಯು ಸಿ ಅಂತ ಹೇಳ್ಬೋದು. ಸೊ ನಿಮಗೆ ಫಸ್ಟ್ ಇಯರಿಗೆ ಬಂದಾಗ ಸ್ವಲ್ಪ ಆ ಥರದ್ದು ಕಷ್ಟ ಆಗಿದ್ದು, ಆಮೇಲೆ ನೀವು ಸೆಟಲ್ ಡೌನ್ ಆಗಿದ್ದು, ಆ ಥರದ್ದು ಏನಾದರೂ ಇದೆಯಾ? ಫಸ್ಟ್ ಪಿ ಯು ಅಲ್ಲಂದರೆ ನನಗೆ ನಂಬಿಕೆನೇ ಇರಲಿಲ್ಲ ನಿಜವಾಗ್ಲೂ ನನ್ನ ಕೈಲಿ ಆಗುತ್ತೆ ಅಂತ. ಹೋಗ್ತಾ ಹೋಗ್ತಾ ಹಂಗೆ ಇಲ್ಲ ಮಾಡ್ಬೋದು ಅಂತ ಅನಿಸಿ ನೆಕ್ಸ್ಟ್ ಸೆಕೆಂಡ್ ಪಿ ಯು ಅಲ್ಲಿ ಸೆಕೆಂಡ್ ಪಿ ಯು ಹೆಜ್ಜೆ ಇಟ್ಟಾಗ ಆಗಲೇ ಓಕೆ ಮಾಡಬಲ್ಲೆ ಅಂತ ಅನಿಸಿತ್ತು. ಓಕೆ, ನೋಡಿ ಸೂರ್ಯ ಹೇಳ್ತಾರಲ್ಲ ಪಿ ಯು ಸಿನೇ ಬಿಟ್ಬಿಡೋಣಪ್ಪ ಅನ್ನಿಸ್ಬಿಟ್ಟಿತ್ತು ನನಗೆ. ಅಂದರೆ ಆ ಥರ ಫ್ಲಕ್ಚುಯೇಷನ್ಸ್ ಆಗುತ್ತೆ ಸೆಟಲ್ ಡೌನ್ ಆಗಬೇಕಂದ್ರೆ ನೀಟಾಗಿ ಅಂತ. ಓಕೆ ಸೂರ್ಯ, ನಿಮ್ಮ ಲೆಕ್ಚರರ್ಸ್ ಬಗ್ಗೆ, ಯಾಕೆಂದರೆ ಈ ಫಲಿತಾಂಶಕ್ಕೆ ಬ್ಯಾಕ್ ಸ್ಟ್ರೆಂತ್ ಆಗಿ ನಿಂತಂಥವ್ರು ಅವರು. ಯಾಕೆಂದರೆ ಅವರ ಟೀಚಿಂಗ್ಸ್ ಆದರೂ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಸೊ ವಿಚ್ ಈಸ್ ದ ಬೆಸ್ಟ್? ನಿಮಗೆ ಬೆಸ್ಟ್ ಅನ್ಸಿದ್ದೇನು? ಯಾವ ಲೆಕ್ಚರರ್ಸು ನಿಮಗೆ ಇನ್ಸ್ಪೈರ್ ಆಗಿದ್ದೇನು ನಿಮ್ಮ ಕಾಲೇಜಿಂದ? ಫ್ರೆಂಡ್ಲಿ ನೇಚರ್, ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು ಸ್ಟೂಡೆಂಟ್ಸ್ ಜೊತೆ. ಓಕೆ, ಕ್ಲಾಸಲ್ಲಿ ಇವಾಗ ಬೋರ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರು, ತುಂಬ ಹೆಲ್ಪ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಓಕೆ, ಯಾವ ರೀತಿ? ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ನೀವು ಪ್ರಿಪೇರ್ ಆಗಲೇಬೇಕು. ಸೊ ಅಪ್ಕಮಿಂಗ್ ನಿಮಗಿರುವಂಥದ್ದು ಅದೊಂದು ಚಾಲೆಂಜ್ ಈಗ. ಸೊ ಹೆಂಗೆ ನಿಮ್ಮ ಕಾಲೇಜ್ನಲ್ಲಿ ಹೆಂಗೆ ಅದಕ್ಕೆ ಡೈಲಿ ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ರು. 1.5 or 2 hours ಸ್ಪೆಷಲ್ ಕ್ಲಾಸಸ್ ಮಾಡ್ತಿದ್ರು ಡೈಲಿ. ಸೊ ಅದರಿಂದ ಮೇಕ್ ಓವರ್ ಆಗ್ತಾ ಇತ್ತು. ಓಕೆ, ಸೊ ನಿಮ್ಮ ಕಾಲೇಜಿನ ಅಟ್ಮಾಸ್ಫಿಯರ್ ಅಂತಂದರೆ ನಿಮ್ಮ ಕರಿಕ್ಯುಲಮ್ ಅಟ್ಮಾಸ್ಫಿಯರ್ ಆಗ್ಬೋದು, ಕೋ ಕರಿಕ್ಯುಲರ್ ಆದರೂ ಆಗ್ಬೋದು. ಸೊ ಎರಡೂ ಹೆಂಗೆ ಅಂತಂದರೆ ಈಸಿಯಾಗಿ ತೆಗೆದುಕೊಂಡು ಹೋಗ್ಬೋದು. ಸೊ ಹೆಂಗೆ ಅನಿಸ್ತಾರೆ ನಿಮ್ಮ ಕಾಲೇಜಿಗೆ? ಬೇಸಿಕಲಿ ನಮ್ಮ ಕಾಲೇಜಲ್ಲಿ ಹೆಸರು ಹೇಳ್ದಂಗೆ ಶ್ರೀ ಗುರುಕುಲ್. ಇಟ್ಸ್ ಎನ್ಲೈಟ್ ಕಲ್ಚರ್ ಅಂತಲೇ ಹೇಳ್ಬೋದು. ಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೇಕ್ವಾಂಡೋ ಎಷ್ಟೊಂದು ಗೇಮ್ಸಲ್ಲಿ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಇನ್ ಟ್ರಿಪ್ ಕೂಡ 1 day ಟ್ರಿಪ್ ಮತ್ತು 5 daysಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಆರ್ಗನೈಸ್ ಮಾಡಿದ್ರು. ಸೊ ಪಾಸ್ಟ್ ಇಯರ್ ಮಲೇಷ್ಯಾ ಕರ್ಕೊಂಡೋಗಿದ್ರು, ಈ ಸತಿ ಮಲೇಷ್ಯಾ ಮತ್ತು ಸಿಂಗಾಪುರ್ ಎರಡಕ್ಕೂ ಕರ್ಕೊಂಡು ಹೋಗಿದ್ರು. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಐ ಥಿಂಕ್ ತುಮಕೂರಲ್ಲಿ ಒಂದೊಂದು ಕಾಲೇಜಲ್ಲಿ ಕಂಡಕ್ಟ್ ಮಾಡೋದು ಅಂದರೆ ಅದು ನಮ್ಮ ಕಾಲೇಜಲ್ಲೇ. ಸೊ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಸಖತ್ ಸಪೋರ್ಟ್ ಮಾಡಿದ್ರು. ಉದ್ಗಮ್ ಅಂತ 3 days ಫೆಸ್ಟ್ ಕೂಡ ಆರ್ಗನೈಸ್ ಮಾಡಿದ್ರು. ಸೊ ಸಖತ್ ಸಪೋರ್ಟ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಎಜುಕೇಷನ್ ಮಕ್ಕಳಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋದು ಕೂಡ ಅವರ. ಹೆಂಗೆ ಅನಿಸಿದೆ? 2 ವರ್ಷ ಕಾಲೇಜ್ನಲ್ಲಿ ಇದನ್ನೆಲ್ಲವನ್ನು ಕೂಡ ಕಲಿತು ಜೊತೆಗೆ ನಾವು ಮಿಂಗಲ್ ಆಗಿ ಫ್ರೆಂಡ್ಸ್ ಜೊತೆ. ಸೊ ಈಗ ಔಟ್ ಗೋಯಿಂಗ್ ಹೋಗಲೇಬೇಕು ನಾವು. ಹೆಂಗೆ ಅನ್ಸುತ್ತೆ ಕಾಲೇಜ್? ಬೇಸಿಕಲಿ 5 years ಜರ್ನಿ ನಂದು, ಬರೀ 2 years ಅಲ್ಲ. ಸೊ ಪಿ ಯು ಸಿ ಅಂತ ಬಂದಾಗ ವಿ ಹ್ಯಾವ್ ಅಂದರೆ ಪ್ರತಿ ದಿವಸನೂ ಒಂದೊಂದು ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸು, ಫ್ರೆಂಡ್ಸ್ ಜೊತೆ ಮೆಮೊರೀಸ್ ತುಂಬ ಕ್ರಿಯೇಟ್ ಮಾಡಿದ್ದೀವಿ. ಇಟ್ಸ್ ಅ ಕಂಪ್ಲೀಟ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಒಬ್ಬ ಇಂಡಿವಿಜುವಲಿಂದಾನೇ ಆ ಜರ್ನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಹೋಲ್ ಆ್ಯಂಡ್ ಸೋಲ್ ಟೀಮ್, ಲೆಕ್ಚರರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹ್ಯೂಜ್ ಸಪೋರ್ಟ್ ಮ್ಯಾನೇಜ್ಮೆಂಟಿಂದ. ಸೊ ಮ್ಯಾನೇಜ್ಮೆಂಟ್ ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಈವನ್ ಫ್ರೆಂಡ್ಸ್ ಕೂಡ ಅಷ್ಟೇ, ಎಲ್ಲರೂ ಎಂಕರೇಜ್ ಮಾಡ್ತಾರೆ, ರೆಕ್ಟಿಫೈ ಮಾಡ್ತಾರೆ. ಯಾರಾದರೂ ಒಬ್ರು ಓದ್ತಾರೆ, ಲೆಟ್ ದೆಮ್ ಸಪೋರ್ಟ್ ಅಂತ ಸಪೋರ್ಟ್ ಕೂಡ ಮಾಡಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಓಕೆ, ನಿಮ್ಗೆ ಹೆಂಗೆ ಅನ್ಸುತ್ತೆ ನಿಮ್ಮ ಲೆಕ್ಚರರ್ಸ್, ಟೀಚರ್ಸ್ ಬಗ್ಗೆ? ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅಂದರೆ ಡೌಟ್ ಕ್ಲಾರಿಫಿಕೇಷನ್ ಆಗಿರ್ಬೋದು ಅಥವಾ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು. ಇಂಡಿವಿಜುವಲ್ ಕೇರ್ ಇತ್ತು, ಫ್ರೆಂಡ್ಲಿ ನೇಚರ್ ಇತ್ತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. 2 ವರ್ಷ ಆರಾಮಾಗಿ ಅಂದರೆ ಕಾಲೇಜ್ ಅಂತ ಅನಿಸಿಲ್ಲ. ಸೂರ್ಯ ಹೇಳ್ದಂಗೆ
ವಿ ಫೆಲ್ಟ್ ಲೈಕ್ ಅ ಹೋಮ್ಲಿ ಅಲ್ಲ. ತುಂಬ ಓಕೆ, ಪ್ರಜ್ಞಾ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಲೆಕ್ಚರರ್ಸ್ ನಿಮ್ಮ ಅಂದರೆ ಥಾಟ್ಫುಲ್ ಆಗಿರ್ತಾರೆ, ಅಂದರೆ ನಾವು ಅವ್ರನ್ನ ನೋಡಿ ಕಲಿಬೇಕು ಅನ್ನೋದು ನಮಗೂ ಕೂಡ ಅನಿಸುತ್ತೆ. ನಿಮಗೆ ಅನಿಸಿದೇನು ನಿಮ್ಮ ಕಾಲೇಜಲ್ಲಿ? ಅಂದರೆ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಇವಾಗ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋದಾಗಲಿ, ಅಥವಾ ಏನಾದರೂ ಕ್ವೇರೀಸ್ ಇದ್ದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ರೂ ಸಹ ಅವರೇ ಏನಾಯಿತು ವಿಚಾರಿಸ್ತಾರೆ. ಆಮೇಲಿಂದ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಡೌಟ್ಸ್ ಕ್ಲಾರಿಫಿಕೇಷನ್ ಇರಲಿ ಅಥವಾ ಬೇರೆ ಮತ್ತೊಂದು ಅಂದರೆ ಇವಾಗ ಸ್ಟೂಡೆಂಟ್ ಲೈಫ್ ಅಂದಮೇಲೆ ಒಂದಲ್ಲ ಒಂದು ಇದ್ದೇ ಇರುತ್ತಲ್ವ, ಸೊ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಓಕೆ, ಏನಾಗಬೇಕು ಅಂದ್ಕೊಂಡಿದ್ರೆ? ಈಗ ಇಷ್ಟ ಆಯ್ತಪ್ಪ ಅಪ್ ಟು PUC ವರ್ಗೂ 10th ವರೆಗೂ ಇದ್ದಾಗ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. PUC ನೆಕ್ಸ್ಟ್ 2 ವರ್ಷ ಇದೆಯಲ್ಲ, ಇದ್ರದ್ದು ನೀವೇ ಹೇಳಿದ್ರಿ ಕನ್ಸಾಲಿಡೇಟೆಡ್ ಇರುತ್ತೆ ಅಂತ, ಸಮ್ಮರಿ ಅಂತ ಹೇಳ್ತೀವಿ. ಸೊ ಸಮ್ಮರಿ ಮುಗಿಸಿದ್ರಿ, ಸ್ಟೋರಿ ಎಲ್ಲ ಆಯಿತು, ಸಮ್ಮರಿನೂ ಆಯಿತು. ಈಗ ನೆಕ್ಸ್ಟ್ ಏನು ನಿಮ್ಮ ಲೈಫ್ನಲ್ಲಿ ಯು ಆರ್ ಸೀಕಿಂಗ್ ಫಾರ್ ಸಮಥಿಂಗ್, ಏನೋ ಹೊಸದಾಗಿ ಬಿಗ್ಗರ್ ನೋಡ್ತಾ ಇದ್ರಿ, ನಿಮ್ಗೆ ಏನಾಗಬೇಕಂತ ಅನ್ಸುತ್ತೆ? ನನಗೆ ಆ್ಯಕ್ಚುಲಿ ಜಡ್ಜ್ ಆಗಬೇಕು ಅಂತ ಇಷ್ಟ, ಸೊ ನಾನು ಲಾ ಚೂಸ್ ಮಾಡಬೇಕು ಅಂತ ಇದ್ದೀನಿ. ಲಾ ಚೂಸ್ ಮಾಡಬೇಕು ಅಂತ? ಯಾಕೆ ಲಾ ಚೂಸ್ ಮಾಡಬೇಕು? ಅಂದರೆ ಚಿಕ್ಕ ಹುಡುಗಿ ಇದ್ದಾಗಲಿಂದನೂ ಸಹ ನನಗೆ ಅದೇ ಡ್ರೀಮ್ ಇತ್ತು, ಅದೇ ಆ್ಯಂಬಿಷನ್ನು. ಸೊ ಅದಕ್ಕೋಸ್ಕರ. ಇಸ್ ದೇರ್ ಎನಿ ಇನ್ಸ್ಪೈರ್ ಫಾರ್ ಯು? ನಿಮ್ಗೆ ಏನಾದರೂ ಇನ್ಸ್ಪೈರ್ ಇದೆ? ಇನ್ಸ್ಪಿರೇಷನ್ ಅಂದರೆ ಅಪ್ಪನೂ ಲಾಯರ್, ಬಟ್ ಅಂದರೂ ಅವರಿಂದ ಅಂತಾನೆ ಅಲ್ಲ, ಬಟ್ ಅಂದರೂ ನನಗೆ ಆ ಫೀಲ್ಡ್ಗೆ ಹೋಗೋಕೆ ಇಷ್ಟ. ಅಂದರೆ ಇವಾಗ ಜನರ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ಕ್ಲಾರಿಫೈ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಓಕೆ, ಸೊ ಹಾಗಾಗಿ ನ್ಯಾಯಾಧೀಶರಾಗಬೇಕು, ಜಡ್ಜ್ ಆಗಬೇಕು ಅಂತ ನಿಮ್ಗೆ ಆಸೆ ಇದೆ, ನ್ಯಾಯ ಒದಗಿಸ್ಬೇಕು ಅವ್ರಿಗೆ ಅಂತ. ವೆರಿ ಗುಡ್, ವೆರಿ ಗುಡ್ ಅಂಬಿಷನ್. ನಿಮ್ಗೇನು ಅನ್ಸುತ್ತೆ ಮಾನ್ಯ? ನಾನು MBA ಮಾಡಬೇಕಂತ ಇದ್ದೀನಿ. ಓಕೆ, MBAನಲ್ಲಿ ಯಾವುದು? ಯೂಶಲಿ ತುಂಬಾ ಮ್ಯಾನೇಜ್ಮೆಂಟ್ options ಇದೆ. ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೇಕು ಕಂಪ್ನಿ. ಓಕೆ, ಸೊ ನಿಮ್ಗೆ ಏನಾದರೂ ಇನ್ಸ್ಪಿರೇಷನ್ಸ್ ಇದೆಯಾ ಅಥವಾ ನೀವು ಎಲೆಕ್ಟಿವ್ ಮಾಡ್ಕೊಂಡಿದ್ದ ಹಿಂಗೆ? ಎಲ್ಲ ಲೀಡರ್ಶಿಪ್ ಅಂದರೆ ಆ ಥರ ಎಲ್ಲ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಚೂಸ್ ಮಾಡಿ. ಸೊ ಕಾಲೇಜಲ್ಲಿ ಹೆಂಗಿದ್ರು ಲೀಡರ್ಶಿಪ್ ಕ್ವಾಲಿಟೀಸ್ ಹೆಂಗಿತ್ತು ನಿಮ್ದು? ಚೆನ್ನಾಗಿತ್ತು, ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾಯಿದ್ರು. ಅಂದರೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು, ಮತ್ತು ಲೀಡರ್ಶಿಪ್ ಡೆವಲಪ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ, ನಿಮ್ಗೇನು ಅನ್ಸುತ್ತೆ ಶರಣ್ಯ? ನೀವು ಏನಾಗಬೇಕಂತ ಅಂದ್ಕೊಂಡಿದ್ದೀರಿ? ನನಗೆ ಡಾಕ್ಟರ್ ಆಗಬೇಕು ಅಂತ ಚಿಕ್ಕವಳಿಂದನೂ ಒಂದು ಇಂಟೆನ್ಷನ್ ಇತ್ತು. ಸೊ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಓಕೆ, ಡಾಕ್ಟ್ರಲ್ಲಿ ಯಾವ ಡಾಕ್ಟರ್ ಆಗಬೇಕು? ಇವಾಗ ತುಂಬ ಇದಿದೆ. ಈಗ ಪ್ರೆಸೆಂಟ್ಲಿ ಆಫ್ಟರ್ ಕೊರೋನಾ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಇಂಪಾರ್ಟೆಂಟ್ ವ್ಯಕ್ತಿಗಳು ಜಸ್ಟ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಅದರಿಂದ ಸೊ ನಂಬರ್ ಆಫ್ ಡೇಸ್ ಕೌಂಟ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಹಾರ್ಟ್ ಅಟ್ಯಾಕ್ದು. ಸೊ ಐ ವಾಂಟ್ ಟು ಬಿಕಮ್ ಅ ಕಾರ್ಡಿಯಾಲಜಿಸ್ಟ್ ಆಗಬೇಕಂತ ಅನ್ಕೊಂಡಿದ್ರಿ. ಸೊ ಯಾರಾದರೂ ಒಬ್ಬರು ಫೇಮಸ್ ಕಾರ್ಡಿಯಾಲಜಿಸ್ಟ್ ಹೆಸರು ಹೇಳ್ಬೋದು? ಡಾಕ್ಟರ್ ಮಂಜುನಾಥ್. ವೆರಿ ಗುಡ್. ಸೂರ್ಯ ಏನಾಗಬೇಕು ಅನ್ಕೊಂಡಿದ್ದಾರೆ? ಇಂಜಿನಿಯರಿಂಗ್ ಮಾಡಬೇಕು. ಇಂಜಿನಿಯರಿಂಗ್ ಯಾವ್ದಾಗಬೇಕು? ಸಾಫ್ಟ್ವೇರ್ ಇಂಜಿನಿಯರ್. ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್? ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಸಾಫ್ಟ್ವೇರ್ ಮಾಡಬೇಕು ಅಂತ. ಓಕೆ, ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಸೊ ಇಂಜಿನಿಯರ್ ಆಗಬೇಕು ಅನ್ನೋವಂತಹ ಆಂಬಿಷನ್ಸ್ ಇದೆ. ಸೊ ನೋಡಿದ್ವಿ, ಮಕ್ಕಳ ಅಂದರೆ ವಿದ್ಯಾರ್ಥಿಗಳು ಅಂದರೆ ಮಕ್ಕಳಿದ್ದವರು ಈಗ ವಿದ್ಯಾರ್ಥಿಗಳಾಗಿದ್ದಾರೆ. ಅಂದರೆ ಸೊ ಪ್ರಪಂಚವನ್ನು ಜ್ಞಾನವನ್ನು ಅವರು ತಿಳ್ಕೊಳ್ತಾ ಇದ್ದಾರೆ. ಇದ್ರ ಮುಖಾಂತರ ಕಾಲೇಜಿಗೆ ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಸೊ ನಿಮಗೆ ಸಪೋರ್ಟ್ಸ್ ಎಲ್ಲ ಹೆಂಗೆ ಸಿಗ್ತಾ ಇತ್ತು ಫ್ಯಾಮಿಲಿಯಿಂದ? ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್ಸು, ಕಸಿನ್ಸು, ಸೊ ಸಿಬ್ಲಿಂಗ್ಸು, ಇವರೆಲ್ಲ ಹೆಂಗೆ ನಿಮಗೆ ಸಪೋರ್ಟಿವ್ ಆಗಿದ್ರು ಅಂತ? ಅಂದರೆ ಮನೇಲಿ ತುಂಬ ಫ್ರೀಡಮ್ ಕೊಡ್ತಾಯಿದ್ರು ನಮಗೆ. ಓದು ಅಂತ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಯಾವಾಗ ಮನ್ಸು ಬರುತ್ತಾ ಓದು, ಚೆನ್ನಾಗಿ ಓದು ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ, ಸೊ ಹಂಗಾಗಿ ಮೈಂಡ್ ಫ್ರೀ ಇರ್ತಾ ಇತ್ತು, ಸ್ಟ್ರೆಸ್ ಇರ್ತಾ ಇಲ್ಲ. ಓಕೆ, ಶರಣ ನಿಮಗೆ? ಮನೇಲಿ ಯಾವತ್ತೂ ಫೋರ್ಸ್ ಹಾಕಿಲ್ಲ. ಲೈಕ್ ಫೋನ್ ಎಲ್ಲ ಎತ್ತಿಟ್ಬಿಟ್ಟು ಓದು ಅಂತ ಪ್ರೆಷರೈಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್. PUCಗೆ ಬಂದಾಗ ಅದು ಮಾಡ್ತಾರೆ. ನಮ್ಮ ಮನೇಲಂತೂ ಯಾವತ್ತೂ ಹಾಗೆಲ್ಲ ಮಾಡಿಲ್ಲ. ನಿನಗೆ ಯಾವಾಗ ಮೂಡ್ ಇರುತ್ತೆ, ಫ್ರೆಶ್ ಆಗಿರ್ತೀಯ, ಓದಬೇಕು ಅನಿಸುತ್ತೆ, ಅವಾಗ ಓದು ಅಂತ ನಮ್ಮನೇಲಿ ತುಂಬ ಸಪೋರ್ಟ್ ಮಾಡೋರು. ಮಾರ್ಕ್ಸ್ ಕಡಿಮೆ ಬಂದರೆ ಡಿಸಪಾಯಿಂಟ್ ಆಗೋದು ಆ ಥರದ್ದು ಯಾವತ್ತೂ ಲೈಕ್ ಹಾಗೆಲ್ಲ ಬೈಯೋದು, ಮಾರ್ಕ್ಸ್ ಕಡಿಮೆ ಬಂದಿದೆ ನೆಗ್ಲೆಕ್ಟ್ ಮಾಡ್ತಿದ್ಯಾ ಆ ಥರ ಯಾವತ್ತೂ ಬೈದಿಲ್ಲ. ಮಾರ್ಕ್ಸ್ ಕಡಿಮೆ ಬಂದ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಟ್ರೈ ಮಾಡು ಅಂತ ಹೇಳೋರು. ಈವನ್ ಪೇರೆಂಟ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು, ಅವರು ಕೂಡ ಎಲ್ಲರೂ ಪೇರೆಂಟ್ಸ್ ಥರನೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನಿಮ್ಮ ಮನೇಲಿ? ನಮ್ಮ ಮನೇಲೂ ಆ ಥರ ಎಲ್ಲ ಏನು ಪ್ರೆಷರು, ಫೋರ್ಸ್ ಆ ಥರ ಇರಲಿಲ್ಲ. ಫುಲ್ ಫ್ರೀಡಮ್ ಕೊಟ್ಟಿದ್ರು. ಇಷ್ಟ ಬಂದಾಗ ಓದ್ಬೋದಾಗಿತ್ತು. ಯಾವಾಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಆವಾಗ ಕಾನ್ಸಂಟ್ರೇಟ್ ಮಾಡಿ ಓದ್ಬೋದಾಗಿತ್ತು. ಏನು ಪ್ರೆಷರ್ ಏನು ನಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಇವನ್ ನನ್ನ ವರ್ಕು ಎಲ್ಲ ಅವರೇ ಮಾಡೋರು. ಆಮೇಲಿಂದ ಚಿಕ್ಕ ಪುಟ್ಟ ಕೆಲಸ ಇದ್ರು ನನ್ನ ತಂಗಿನೇ ತಗೊಳ್ಳೋಳು. ಆಮೇಲಿಂದ ಇನ್ನೇನು ಹೌದು, ಅಂದರೆ ಯಾವಾಗಲೇ ಎಕ್ಸಾಮ್ಸ್ ನಿಯರ್ ಇದ್ದಾಗ ಜಾಸ್ತಿ ನನಗೇನು ವರ್ಕ್ ಹೇಳೋದೇ ಇಲ್ಲ. ಸೊ ಮನೆಯಲ್ಲೇ ಎಲ್ಲ ಅವರವರೇ ನೋಡ್ಕೊಂಡು ಅವರವರೇ ಮಾಡ್ಕೋತಾರೆ. ಅಪ್ಪ ಅಮ್ಮ ಎಲ್ಲ ಸಪೋರ್ಟಿವ್, ತಂಗಿ. ಓಕೆ, ಸೊ ಲಾ ಮಾಡ್ಬೇಕಂತ ಅನ್ಕೊಂಡಿದ್ರಿ.
ಸೊ ನಿಮ್ಮ ಲೈಫ್ ಕೂಡ ಸೊ ಇಷ್ಟೇ ಸ್ವೀಟ್ಫುಲ್ ಆಗಿರಲಿ. ಸೊ ಎಲ್ರಿಗೂ ಕೂಡ ಈಗ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದೇ ಇದೆ. ಸೊ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ ಅದಕ್ಕೆ? ಕಾಲೇಜಿಂದನೇ ಪ್ರಿಪ್ರೇಷನ್ಸ್ ಇದೆಯಾ ಹೆಂಗೆ ಅಂತ? ಕರೆಕ್ಟಾ? ಅಂದರೆ ಕಾಲೇಜಲ್ಲಿ ಕೋಚಿಂಗ್ ಕೊಟ್ಟಿದ್ರು ಆಗಲೇ, ಇವಾಗ ನಮ್ಗೆ ಓದ್ಕೊಳ್ಳೋಕ್ಕೆ ಹಾಲಿಡೇಸ್ ಇದೆ. ಸೊ ನೀವೆಲ್ಲ ಹೆಂಗೆ ಪ್ರಿಪೇರ್ ಆಗ್ತಾ ಇದ್ರಿ? ಅಂದರೆ ಡೇ ಬೈ ಡೇ ದೇ ಆರ್ ಸೆಂಡಿಂಗ್ ಮಾಕ್ ಪೇಪರ್ಸ್, ಸ್ಯಾಂಪಲ್ ಪೇಪರ್ಸ್ ಎಲ್ಲ ಕಳಿಸ್ತಿದ್ದಾರೆ, ಯಾವ ಥರ ಕ್ವೆಶನ್ಸ್ ಬರುತ್ತೆ CET ನೀಟ್ಗೆ. ಸೊ ಡೇ ಬೈ ಡೇ ಕಳಿಸ್ತಿದ್ದಾರೆ. ಸೊ ನಮಗೆ ಆ ಕ್ವೆಶನ್ಸಲ್ಲಿ ಯಾವುದಾದ್ರೂ ಅರ್ಥ ಆಗದೆ ಇದ್ದರೆ ನಾವು ಫೋನ್ ಕಾಲ್ ಮಾಡಿ ಡೌಟ್ ಕ್ಲಾರಿಫೈ ಮಾಡ್ಕೋಬೋದು. ಈವನ್ ನಾವು ಕಾಲೇಜ್ಗೂ ಕೂಡ ವಿಸಿಟ್ ಕೊಡಬಹುದು ವಿತೌಟ್ ಎನಿ ಫಿಯರ್. ಮುಂಚೆನೇ ತುಂಬ ಆಲ್ಮೋಸ್ಟ್ 3 to 4 ಟೈಮ್ಸ್ ರಿವಿಷನ್ ಆಗೋಗಿದೆ ನಮಗೆ ಅಕಾಡೆಮಿಕ್ ಇಯರಲ್ಲೇ. ಸೊ ಅದಕ್ಕೆ ಇವಾಗ ಮನೇಲೆ ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಟೈಮ್ ಇದೆ. ಓಕೆ ಸೂರ್ಯ, ಈಗ ನಿಮಗೂ ಯಾಕೆಂದರೆ ನೀವು ಇಂಜಿನಿಯರ್ ಆಗಬೇಕು ಅಂತಂದ್ರೆ ಕೂಡ ಎಲೆಕ್ಟಿವ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಪ್ರಿಪೇರ್ ಆಗ್ತಿದೆ? ಕಾಲೇಜಲ್ಲೂ ಕೋಚಿಂಗ್ ಕೊಟ್ಟಿದ್ರು, ಈಗ ಹಾಲಿಡೇಸ್ ಕೊಟ್ಟು ಡೈಲಿ ಮಾಕ್ ಪೇಪರ್ಸ್ ಕಳಿಸ್ತಾ ಇದ್ದಾರೆ. ಡೌಟ್ ಬಂದರೆ ಯಾವಾಗ ಬೇಕಾದ್ರೂ ಫೋನ್ ಮಾಡು, ನಾವು ಡೌಟ್ ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್. ಓಕೆ ಮಾನ್ಯ, ನಿಮಗೆ ನೀವೇನು ಪ್ರಿಪೇರ್ ಆಗ್ತಾ ಇದ್ದೀರಿ? ನಾನು MBA ಮಾಡಬೇಕಂತ ಇದ್ದೀನಿ ಅಲ್ವಾ, ಅದಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬೇಕು. ಕಾಂಪಿಟೇಟಿವ್. ಓಕೆ, ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಹೆಂಗಿದೆ ಹೋಗಲಿ? ನಿಮ್ಮ MBA ಕನಸಿಗೆ ಪ್ರಿಪ್ರೇಷನ್ಸ್ ಹೆಂಗಿದೆ? ಡೈಲಿ ಪ್ರಿಪೇರ್ ಆಗಬೇಕು ಅಲ್ವಾ, ಅಂದರೆ ಜನರ ಜೊತೆ ಜಾಸ್ತಿ ಇರಬೇಕು, ಮತ್ತು ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಆಮೇಲೆ ನಾವು ವೊಕ್ಯಾಬ್ಯುಲರಿ ತುಂಬ ಚೆನ್ನಾಗಿ, ಡೇರ್ನೆಸ್ ಇರಬೇಕು. ಸೊ ಆ ಥರದ್ದೆಲ್ಲ ಮನೆಯಾಗಿದೆ ಹಂಗಾದ್ರೆ ಅಂತ. ಓಕೆ ಫೈನ್, ಥ್ಯಾಂಕ್ ಯು 4 ಜನರಿಗೆ. ಸಾಕಷ್ಟು ನಿಮ್ಮ ಫಲಿತಾಂಶ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ, ನಿಮ್ಮ ಫ್ಯಾಮಿಲಿಗಾಗಲಿ, ಸೊ ನಿಮ್ಮ ಭವಿಷ್ಯದ ಕನಸಿಗಾಗಲಿ. ಸೊ ಮತ್ತೊಮ್ಮೆ ಅಭಿನಂದನೆಗಳು ನಿಮ್ಮ ಫಲಿತಾಂಶಕ್ಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, PUC ಪಂಟರ್ಸ್ ಶ್ರೀ ಗುರುಕುಲ್ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ಕಾನ್ಫಿಡೆಂಟಾಗಿ ಈ ಒಂದು ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದರು. ಯಾಕೆಂದರೆ ಕಾನ್ಫಿಡೆಂಟ್ ಆಗಿದ್ದರು ಅವರು. ಹಲವಾರು ವರ್ಷಗಳಿಂದ ಅದೇ ಶಾಲೆಯಲ್ಲಿ ಓದ್ತಾ ಮತ್ತು ಅದೇ ಕಾಲೇಜಿಗೆ ಬೆಳೀತಾ ಮತ್ತು ಬೇರೆ ಕಡೆಯಿಂದ ಬಂದರೂ ಕೂಡ ಒಂದಷ್ಟು ದಿನಗಳ ಕಾಲ ಸೆಟ್ಲ್ ಆಗೋದಕ್ಕೆ ಅವರು ಟೈಮ್ ತೆಗೆದುಕೊಂಡು ನಂತರ ಅಷ್ಟೇ ಬೇಗ ಅವರು ಪಿಕಪ್ ಆಗಿದ್ದಾರೆ. ಸೊ ಈ ಫಲಿತಾಂಶ ಅದರ ಮಿರರ್ ಆಗಿ ನಮಗೆ ಕಾಣ್ತಾ ಇದೆ. ಸೊ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಕರ್ನಾಟಕ TV ಕೂಡ ಹಾರೈಸುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನಮ್ಮ ಕರ್ನಾಟಕ TV, ಇದು ಕನ್ನಡಿಗರ ಭರವಸೆ.